ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪುಟ್ ಮೇಡಮ್, ಹಾಗೆಲ್ಲ ಹಠ ಮಾಡಬಾರ್ದು. ನೋಡು, ಈ ಮಾತೆಲ್ಲ ನಾನು ಆಡ್ತಿಲ್ಲ, ನಿಮ್ಮಮ್ಮನೇ ಹೇಳ್ತಿರೋದು. ಅಮ್ಮನಾ? ಹಾ, ಅಮ್ಮನೇ. ನಿಮ್ಮಮ್ಮ ನನ್ನ ಪಕ್ಕನೇ ನಿಂತಿದ್ದಾರೆ. ಇಲ್ಲ, ನಾನು ನಂಬಲ್ಲ. ಅಮ್ಮ ಇದ್ದಾಗ್ಲೂ ಗುಬೇರನ್ ಪರನೇ ಮಾತಾಡ್ತಿದ್ರು. ಒಂದ್ ದಿವಸ ನನ್ನ ಪಾಲಿನ ಐಸ್ ಕ್ರೀಮ್ ತಿಂದಾಗ ಇಲ್ಲ, ಗೂಬರ ಏನು ತಿಂದಿಲ್ಲ ಅಂತಿದ್ಲು. ಈಗೂ ಅಮ್ಮ ಸುಳ್ಳು ಹೇಳ್ತಿದ್ದಾಳೆ. ಪುಟ್ ಮೇಡಮ್, ಅಮ್ಮ ಅವಾಗ ಏನೋ ತಮಾಷೆಗಾಗೆಲ್ಲ ಹೇಳಿರ್ತಾರೆ. ಇದು ತಮಾಷೆ ಅಲ್ಲ, ನಾನು ಇದು ನಿಜವಾಗ್ಲೂ ಹೇಳ್ತಿರೋದು. ಅಮ್ಮ ಯಾಕೆ ಇವಾಗ ಸುಳ್ಳು ಹೇಳ್ತಾರೆ ಹೇಳು? ನಂಗೆ ಗೊತ್ತಿಲ್ಲ. ನಿಜವಾಗ್ಲೂ ಪುಟ್ ಮೇಡಮ್, ನಾನು ಇದನ್ನು ಹೇಗೆ ನಂಬಿಸ್ಲಿ? ಅಮ್ಮ ನನ್ನ ಮುಂದೆ ಬಂದು ನಿಂತು ಹೇಳಿದ್ರೆ ಮಾತ್ರ ನಾನು ಒಪ್ಪೋದು. ಇಲ್ಲಾಂದ್ರೆ ನಾನು ಯಾರನ್ನೂ ನಂಬಲ್ಲ. ಈ ಬಟರ್ಫ್ಲೈನೂ ನಾನು ನಂಬಲ್ಲ. ನೀವು ಹೇಗಾದ್ರೂ ಮಾಡಿ ಪುಟ್ ಮೇಡಮ್ ಮುಂದೆ ಕಾಣಿಸ್ಕೊಳ್ಳಿ, ಅಥವಾ ಬೇರೆ ಏನಾದ್ರೂ ಸೂಚನೆ ಕೊಡಿ ಅವಳಿಗೆ. ಹಾ, ಅವತ್ತು ಕನ್ನಡಿ ಮೇಲೆ ಬರೆದ್ರಲ್ಲ ಆ ಥರ, ಅಥವಾ ಅವಳ ಗೊಂಬೆ ಥರ ಬಂದ್ಬಿಟ್ಟು. ಇಲ್ಲಾಂದ್ರೆ ನಿಮಗೆ ಬರೆಯೋಕ್ಕಾಗುತ್ತೆ ಅಂದ್ರೆ ಒಂದು ಚೀಟಿಲಿ ಬರ್ಕೊಡಿ, ನಾನು ಅದನ್ನ ಪುಟ್ ಮೇಡಮ್ ಕೊಡ್ತೀನಿ. ಇಲ್ಲ ದುರ್ಗಾ, ಹಾಗಾಗತ್ತೆ ಅನ್ನೋದಿದ್ರೆ ಇದನ್ನೆಲ್ಲ ನಾನು ಯಾಕೆ ಮುಂಚೆನೆ ಮಾಡ್ತಿರ್ಲಿಲ್ಲ? ಯಾಕೆ ಇದರಲ್ಲಿ ಯಾವುದು ಮಾಡೋಕ್ಕಾಗಲ್ವಾ? ಇಲ್ಲ ದುರ್ಗಾ, ಇದೆಲ್ಲ ಆಗಲ್ಲ. ನಮಗೆ ಕೆಲವು ಚೌಕಟ್ಟಿರತ್ತೆ, ಅದನ್ನ ದಾಟಿ ಬರಕ್ಕಾಗಲ್ಲ. ನಾವು ಪ್ರೀತಿಸೋರ್ಗೆ ಯಾರಾದರೂ ತೊಂದರೆ ಕೊಟ್ರೆ ನಾವು ಅವ್ರಿಗೆ ಶಿಕ್ಷೆ ಕೊಡ್ಬೋದೇ ಹೊರತು ಅದನ್ನ ಮೀರಿ ನನ್ಗೇನು ಮಾಡಕ್ಕಾಗಲ್ಲ. ಈ ಮಾಯನೋ ದಮ್ಮನೋ ಆಗಿದ್ದಿದ್ರೆ ನಾನು ಅವ್ರಿಗೆ ಶಿಕ್ಷೆ ಕೊಡ್ಬೋದಿತ್ತು. ಯಾಕಂದ್ರೆ ಋಣಾತ್ಮಕ ಶಕ್ತಿ ಇರೋ ಕಡೆ ನಾವು ನಮ್ಮ ಶಕ್ತಿನ ಉಪಯೋಗಿಸ್ಕೋಬಹುದು. ಅದೇ ಧನಾತ್ಮಕ ಶಕ್ತಿ ಕಡೆ ಅದ್ರ ಮುಂದೆ ನಾವು ಬರಕ್ಕಾಗಲ್ಲ. ನಾವು ಪ್ರೀತಿಸೋರ್ನ ಮುಟ್ಟಕ್ಕಾಗಲ್ಲ, ಅವ್ರು ನಮ್ಮನ್ನ ನೋಡಕ್ಕಾಗಲ್ಲ. ಈ ಆತ್ಮಗಳ ಅಸಹಾಯಕತೆನೇ ಹೀಗೆ ಅಲ್ವಾ ದುರ್ಗಾ? ಎಲ್ಲಾನು ಗೊತ್ತಾಗತ್ತೆ, ಎಲ್ಲಾನು ಕಾಣತ್ತೆ, ಆದ್ರೆ ಏನು ಮಾಡಕ್ಕಾಗಲ್ಲ. ನಾವು ದೇವ್ರ ಹತ್ರ ನಮ್ಗೆ ಮುಕ್ತಿ ಕೊಡು ಅಂತ ನಾವ್ ಯಾಕೆ ಬೇಡ್ಕೋತೀವಿ ಹೇಳು? ಈ ಅಸಹಾಯಕತೆ ಬೇಡ ಅಂತಾನೆ. ಇಲ್ಲ ಅಂದಿದ್ರೆ ಆತ್ಮಗಳಾಗಿ ಬದುಕಿರೋವಾಗ ಈಡೇರಿಸ್ಕೊಳಕ್ ಆಗದೆ ಇರೋ ಆಸೆಗಳನ್ನೆಲ್ಲ ಈಡೇರಿಸ್ಕೊತಿದ್ವಿ. ನಮ್ ಶಕ್ತಿನ ನಾವು ಮಿಸ್ಯೂಸ್ ಮಾಡ್ಕೋಬಹುದಲ್ವಾ? ಹೌದಲ್ವಾ? ಹ, ಅದಕ್ಕೆ ಪ್ರಕೃತಿ ಒಂದಷ್ಟು ನಿಯಮಗಳನ್ನ ಮಾಡಿರತ್ತೆ. ಮನುಷ್ಯರಾದ್ರೂ ಸರಿ, ಆತ್ಮಗಳಾದ್ರೂ ಸರಿ, ನಾವ್ ಅದಕ್ಕೆ ಅಧೀನರಾಗೇ ಇರ್ಬೇಕು. ಇವಾಗ ಏನ್ ಮಾಡೋದು? ನಿಮ್ಮಿಂದ ಏನು ಮಾಡಕ್ಕಾಗಲ್ಲ ಅಂದ್ರೆ? ಪುಟ್ ಮೇಡಮ್ ನೋಡಿದ್ರೆ ನೀವು ಬಂದು ಹೇಳಿದ್ರೆ ಮಾತ್ರ ನಾನು ನಂಬ್ತೀನಿ ಅಂತಿದ್ದಾಳೆ. ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಹೌದು ದುರ್ಗಾ, ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅವಳು ಬೇರೆ ಏನ್ ಕೇಳಿದಿದ್ರು ನಾವ್ ಅದನ್ನ ಈಡೇರಿಸ್ಬೋದಿತ್ತು. ಆದ್ರೆ ಅವಳು ನನ್ನೇ ನೋಡ್ಬೇಕು ಅಂತ ಹೇಳ್ತಿದ್ದಾಳೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ.